ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆತ ಇಡೀ ಸಿನಿಮಾ ಇಂಡಸ್ಟ್ರಿಗೆ ಚಿರಪರಿಚಿತ. ಆತನ ಹೆಸರು ಕೇಳಿದರೆ ದೊಡ್ಡ ದೊಡ್ಡ ಫೈನಾನ್ಷಿಯರ್ಸ್ ಕೂಡ ಒಂದು ಕೂಡ ಪ್ರೂಫ್ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಿದ್ರು. ಅಲ್ಲದೆ ಸಿನಿಮಾ ರಂಗದ ಕೆಲವು ಸೆಲೆಬ್ರಿಟಿಗಳ ದಂಡೆ ಆತನ ಹಿಂದಿತ್ತು. ಟಾಲಿವುಡ್ ಸಿನಿಮಾದಲ್ಲಿ, ಹೈ ಬಜೆಟ್ ಸಿನಿಮಾದಲ್ಲಿ ಕ್ರೇಜ್ ಹುಟ್ಟು ಹಾಕಿದ್ದ ನಿರ್ಮಾಪಕರ ಪೈಕಿ ಈತನು ಕೂಡ ಒಬ್ಬ. ಸಾಲದ್ದಕ್ಕೆ ಇತ್ತೀಚೆಗೆ ತೆರೆ ಕಂಡಿದ್ದ ರಜನಿಕಾಂತ್ ಅಭಿನಯಿಸಿದ್ದ ಸಿನಿಮಾ ಕಬಾಲಿಯ ನಿರ್ಮಾಪಕ ಕೂಡ ಹೌದು. ಹಾಗಾಗಿ ಈತನ ಪರಿಚಯವಂತೂ ಸಿನಿಮಾ ರಂಗದಲ್ಲಿ ಸಾಕಷ್ಟು ಮಂದಿಗೆ ಇತ್ತು. ಆದರೆ ಏನು ಮಾಡೋದು, ಕೇವಲ ಕಾಯಕವೇ ಕೈಲಾಸ ಅಂತ ಮುಂದುವರೆದಿದ್ರೆ ಉನ್ನತಿ, ಅದೇ ಕೈಲಾಸಕ್ಕೆ ಕೈ ಹಾಕಿದರೆ ಅವನತಿ ಅನ್ನೋ ಹಾಗಾಯಿತು ಈ ನಿರ್ಮಾಪಕನ ಪಾಡು. ನೂರಾರು ಕನಸುಗಳ ಮಧ್ಯೆ ಬಾಳಿ ಬದುಕಬೇಕಿದ್ದ ಯುವ ನಿರ್ಮಾಪಕ ಇದೀಗ ಹಠಾತ್ ಅಂತ ನೇಣಿಗೆ ಶರಣಾಗಿದ್ದಾರೆ. ಅದು ಹಾಯಾಗಿ ಕಾಲ ಕಳೆಯೋದಕ್ಕೆ ಅಂತ ಹೋಗಿದ್ದ ಗೋವಾದಲ್ಲಿ ನಿಗೂಢವಾಗಿ ಉಸಿರು ಚೆಲ್ಲಿರೋದು ನಿಜಕ್ಕೂ ನಾನಾ ಸಂಶಯಗಳಿಗೆ ಕಾರಣವಾಗಿದೆ. ಆದರೆ ಈ ಆತ್ಮಹತ್ಯೆಯ ಹಿಂದೆಯೂ ಕರಾಳ ಕಥೆ ಕೂಡ ಇದೆ. ಹೀಗೆ ಆತ್ಮಹತ್ಯೆಗೆ ಶರಣಾಗಿರುವ ನಿರ್ಮಾಪಕನ ಹೆಸರು KP ಚೌಧರಿ ಅಲಿಯಾಸ್ ಕಬಾಲಿ ಚೌಧರಿ ಅಂತ. ಅಷ್ಟಕ್ಕೂ ಯಾಕಾಗಿ ಕೋಟ್ಯಾಧೀಶ ಆತ್ಮಹತ್ಯೆಗೆ ಶರಣಾದ? ಆತ್ಮಹತ್ಯೆಗೆ ಕಾರಣವಾದರೂ ಏನು? KP ಚೌಧರಿಯ ಮೇಲೆ ಏನೆಲ್ಲ ಅಲಿಗೇಷನ್ ಆಗಿತ್ತು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಫೆಬ್ರವರಿ 3ರಂದು ತೆಲುಗು ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದ ಖ್ಯಾತ ನಿರ್ಮಾಪಕ 44 ವರ್ಷದ KP ಚೌಧರಿ ಅಲಿಯಾಸ್ ಸುಂಕರ ಕೃಷ್ಣಪ್ರಸಾದ್ ಚೌಧರಿ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಕೂಡ ಮೋಜು ಮಸ್ತಿಗೆ ಗೋವಾಕ್ಕೆ ತೆರಳಿದ್ದ ವೇಳೆ ಚೌಧರಿಯವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದೀಗ ಈ ನಿರ್ಮಾಪಕನ ಸಾವಿನ ಸುತ್ತ ಒಂದಲ್ಲ ಒಂದು ಊಹಾಪೋಹಗಳು ಅಂಟಿಕೊಂಡಿದ್ದು ಟಾಲಿವುಡ್ ಅಂಗಳದಲ್ಲಿ ಇನ್ನಿಲ್ಲದ ಚರ್ಚೆಗೆ ಗ್ರಾಸವಾಗಿದೆ. ಹೀಗೆ ಶನಿವಾರ ಸಂಜೆ ಗೋವಾಗೆ ತೆರಳಿದ್ದ KP ಚೌಧರಿ ಅಲ್ಲಿ ಬಾಡಿಗೆಗೆ ಒಂದು ಮನೆಯನ್ನ ಪಡೆದುಕೊಂಡಿದ್ರು. ಆದರೆ ಅದೇ ಕೊನೆ, ಮತ್ತೆ ಹೊರ ಬರಲೇ ಇಲ್ಲ. ಈ ಬಗ್ಗೆ ಸ್ಥಳೀಯ ಪೊಲೀಸರು ಕೂಡ ಮಾಹಿತಿ ಕಲೆ ಹಾಕಿ ಸಾವಿಗೆ ನಿಖರ ಕಾರಣವೇನು ಅನ್ನೋದನ್ನ ಪತ್ತೆ ಮಾಡ್ತಿದ್ದಾರೆ. ಸಿಯೋಲಿಂ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಉತ್ತರ ಗೋವಾ ಪೊಲೀಸ್ ವರಿಷ್ಠಾಧಿಕಾರಿ ಅಕ್ಷತ್ ಕೌಶಾಲ್ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ತಿಳಿಸಿದ್ದಾರೆ. ಅಲ್ಲದೆ ಆತ್ಮಹತ್ಯೆಗೆ ನಿಖರವಾದ ಕಾರಣವೇನು ಅನ್ನೋದನ್ನ ತನಿಖೆ ನಡೆಸಲಾಗ್ತಾ ಇದೆ, ವಿಚಾರಣೆ ಆರಂಭಿಸಿರುವುದಾಗಿ ಕೂಡ ತಿಳಿಸಿದ್ದಾರೆ. ಇನ್ನು ಈ ಸಾವಿಗೂ ಮುನ್ನ ಸಿಕ್ಕ ಮಾಹಿತಿಯ ಅನ್ವಯ ಸಿಕ್ಕ ದಾಖಲೆಗಳ ಪ್ರಕಾರ ಕಳೆದ 6-7 ತಿಂಗಳಿನಿಂದ KP ಚೌಧರಿ ತಮ್ಮ ಫ್ಲಾಟ್ನಲ್ಲಿ ಒಬ್ಬಂಟಿಯಾಗಿ ವಾಸಿಸ್ತಾ ಇದ್ರು. ಆದರೆ ಶನಿವಾರ ಇದ್ದಕ್ಕಿದ್ದಂತೆ ಉತ್ತರ ಗೋವಾಕ್ಕೆ ಬಂದು ಅಲ್ಲೊಂದು ಮನೆಯನ್ನ ಬಾಡಿಗೆಗೆ ಪಡೆದುಕೊಂಡು ರೂಮ್ ಸೇರಿದ್ರು. ಆದರೆ ಈ ವೇಳೆ ಸ್ನೇಹಿತರು ಹಾಗೂ ಕೆಲವು ವ್ಯಕ್ತಿಗಳು ಕರೆ ಮಾಡಿದ್ದಾರೆ. ಅಲ್ಲದೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತನ್ನ ಸ್ನೇಹಿತನಿಗೂ ಕರೆ ಮಾಡಿದ್ದರು KP ಚೌಧರಿ. ಆದರೆ ಭಾನುವಾರ ಬೆಳಗ್ಗೆ ಅವರ ಸ್ನೇಹಿತರು ಫೋನ್ ಮಾಡಿದ್ದಾರೆ. ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆದ್ದರಿಂದ ಕಳವಳಗೊಂಡ ಸ್ನೇಹಿತರು KP ಚೌಧರಿ ತಂಗಿದ್ದ ಫ್ಲಾಟ್ ಮಾಲೀಕರನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಂಡ್ರು. ಈ ವೇಳೆ ಪರಿಶೀಲಿಸಿದಾಗ ಚೌಧರಿ ನೇಣು ಬಿಗಿದ ಸ್ಥಿತಿಯಲ್ಲಿರುವುದು ಪತ್ತೆಯಾಗಿತ್ತು. ಈ ಬಗ್ಗೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು KP ಚೌಧರಿಯ ಹಿನ್ನೆಲೆಯನ್ನ ಗಮನಿಸಿದ್ರೆ ಕಂಹಂ ಜಿಲ್ಲೆಯ ಬೋನ್ಕಲ್ ಮೂಲದ ಚೌಧರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ B.Tech ಪದವಿ ಪಡೆದಿದ್ರು. ಅಲ್ಲದೆ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಕಾರ್ಯಾಚರಣೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದವರು. 2016ರಲ್ಲಿ ಕಬಾಲಿ ಚಿತ್ರದ ನಿರ್ಮಾಪಕರಾಗಿ ತೆಲುಗಿನಲ್ಲಿ ಸರ್ದಾರ್ ಗಬ್ಬರ್ ಸಿಂಗ್ ಮತ್ತು ಸೀತಮ್ಮ ವಾಕಿಟ್ಲೋ ಸಿರಿಮಲ್ಲೆ ಚಟ್ಟು ಎಂಬ 2 ಸಿನಿಮಾ ನಿರ್ಮಾಣ ಮಾಡಿದ್ರು. ಅಲ್ಲದೆ ತಮಿಳು ಚಿತ್ರ ಕಾನಿಟನನ್ ವಿತರಣಾ ಹಕ್ಕುಗಳನ್ನ ಪಡೆದು ಸಾಕಷ್ಟು ಚಿರಪರಿಚಿತರಾಗಿದ್ರು. ಅನೇಕ ಚಿತ್ರಗಳಿಗೆ ನಿರ್ಮಾಪಕ ಮತ್ತು ವಿತರಕರಾಗಿ ಕಾರ್ಯನಿರ್ವಹಿಸಿದ್ರು. ಆದರೆ ಚಲನಚಿತ್ರೋದ್ಯಮವು ನಿರೀಕ್ಷಿತ ಲಾಭವನ್ನ ನೀಡಲಿಲ್ಲ. ಹಾಗಾಗಿ ಗೋವಾಕ್ಕೆ ತೆರಳಿ ಅಲ್ಲಿಯೇ ಕ್ಲಬ್ ಓಪನ್ ಮಾಡಿದ್ರು. ಆದರೆ ಮತ್ತಷ್ಟು ಫೇಮಸ್ ಆಗಿದ್ದು ಇಡೀ ಭಾರತಕ್ಕೆ ಈ ವ್ಯಕ್ತಿಯ ಸಂಪೂರ್ಣ ಕತೆ ಹೊರಬಂದಿದ್ದು 2023ರಲ್ಲಿ. ಅದು ಡ್ರಗ್ ಕೇಸ್ನಲ್ಲಿ.
ಕೆಪಿ ಚೌಧರಿ ನೈಜೀರಿಯಾದ ವ್ಯಕ್ತಿಯಿಂದ ಮಾದಕ ದ್ರವ್ಯಗಳನ್ನು ಖರೀದಿಸಿ ತನ್ನ ವೈಯಕ್ತಿಕ ಬಳಕೆ ಮತ್ತು ಪರಿಚಯಸ್ಥರಿಗೆ ಸರಬರಾಜು ಮಾಡುತ್ತಿದ್ದನೆಂದು ಆರೋಪವನ್ನ ಹೊತ್ತಿದ್ದ. ಸಾಲದಕ್ಕೆ ತನಿಖೆ ವೇಳೆಯನ್ನು ಒಪ್ಪಿಕೊಂಡಿದ್ದ. 2022ರಲ್ಲಿ ಗೋವಾದಲ್ಲಿ OHM ಕ್ಲಬ್ ಅನ್ನ ಪ್ರಾರಂಭಿಸಿದ್ದಲ್ಲದೆ ಹೈದರಾಬಾದ್ನ ಸ್ನೇಹಿತರಿಗೆ, ಸೆಲೆಬ್ರಿಟಿಗಳಿಗೆ ಪಾರ್ಟಿ ಅರೇಂಜ್ ಮಾಡೋದು ದಿನನಿತ್ಯದ ಕಾಯಕವಾಗಿತ್ತು. ಹಾಗಾಗಿ ಮಾದಕ ವ್ಯಸನಕ್ಕೆ ದಾಸನಾಗಿದ್ದ. ಅಲ್ಲದೆ ಹಲವಾರು ಪ್ರಕರಣಗಳಲ್ಲಿಯೂ ಆರೋಪಿಯಾಗಿದ್ದ. ಅದು ಮೊದಲ ಬಾರಿಗೆ ಬೆಳಕಿಗೆ ಬಂದಿದ್ದು ಜೂನ್ 2023ರಲ್ಲಿ. ಮಾದಕ ದ್ರವ್ಯ ಮಾರಾಟ ಮಾಡಿದ ಆರೋಪದ ಮೇಲೆ ಸೈಬರ್ಬಾದ್ ಪೊಲೀಸರು ಚೌಧರಿಯನ್ನ ಬಂಧಿಸಿದ್ರು. ಹಾಗಾಗಿ ಈ ಪ್ರಕರಣ ದಾಖಲಾಗ್ತಿದ್ದಂತೆ ಚೌಧರಿ ತನ್ನ ಬಿಸ್ನೆಸ್ ಅಲ್ಲಿ ಅಪಾರ ಪ್ರಮಾಣದಲ್ಲಿ ನಷ್ಟವನ್ನ ಅನುಭವಿಸಬೇಕಾಯಿತು. ಸಾಲದಕ್ಕೆ ಗೋವಾವನ್ನೇ ಬಿಡಬೇಕಾಗಿ ಬಂದಿತ್ತು. ಆದರೆ ಅಲ್ಲಿಯೂ ಒಂದು ತಪ್ಪು ಮಾಡಿದ್ದ ಚೌಧರಿ. ಹೈದರಾಬಾದ್ನ ರಾಜೇಂದ್ರ ನಗರದಲ್ಲಿರುವ ತಮ್ಮ ನಿವಾಸದ ಬಳಿ ತನ್ನ ಗ್ರಾಹಕರಿಗೆ ಡ್ರಗ್ಸ್ ಸರಬರಾಜು ಮಾಡಲು ತೆರಳುತ್ತಿದ್ದಾಗ ಚೌಧರಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಆತನಿಂದ 82.75 ಗ್ರಾಂ ತೂಕದ 90 ಗ್ರಾಂ ಕೊಕೇನ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ನಂತರ 2023 ಏಪ್ರಿಲ್ನಲ್ಲಿ ಗೋವಾದಿಂದ ಹಿಂದಿರುಗುತ್ತಿದ್ದಾಗ ನೈಜೀರಿಯಾದ ಪೆಡ್ಲರ್ನಿಂದ 100 ಪ್ಯಾಕೆಟ್ ಕೊಕೇನ್ ಖರೀದಿಸಿ ಸೈಬರ್ಬಾದ್ ಪೊಲೀಸರಿಗೆ ತಗಲಾಕಿಕೊಂಡಿದ್ದ. SOT ಪೊಲೀಸರು ಆತನಿಂದ 100 ಶೀಟ್ಗಳ ಕೊಕೇನನ್ನ ವಶಪಡಿಸಿಕೊಂಡಿದ್ರು. ಜೈಲಿಗೆ ಅಟ್ಟಿದ್ರು. ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರ ಅವರು ಗೋವಾಕ್ಕೆ ಹಿಂದಿರುಗಿದ್ರು. ಆದರೆ ಡ್ರಗ್ ಕೇಸಲ್ಲಿ ಕೆಪಿ ಚೌಧರಿ ಬಂಧನಕ್ಕೊಳಗಾದ ನಂತರ ಅವರ ಕಾಲ್ ಲಿಸ್ಟ್ ಪರಿಶೀಲಿಸಿದಾಗ ಹಲವಾರು ಚಲನಚಿತ್ರ ನಟನಟಿಯರು ಮತ್ತು ರಾಜಕೀಯ ವ್ಯಕ್ತಿಗಳು ಹಾಗೂ ಉದ್ಯಮಿಗಳು ಸೇರಿದಂತೆ ಒಟ್ಟು 800 ಜನರು ಡ್ರಗ್ ಕನ್ಸ್ಯೂಮ್ ಮಾಡುತ್ತಾರೆಂಬ ಶಾಕಿಂಗ್ ವಿಚಾರವು ಬಯಲಾಗಿತ್ತು. ಅಲ್ಲದೆ ಅವರಲ್ಲಿ 300 ಜನ ಆಂಧ್ರದವರೇ ಆಗಿದ್ದು ಪ್ರತಿಷ್ಠಿತ ಕುಟುಂಬದವರೇ ಆಗಿದ್ದವರು. ಅದರಲ್ಲಿದ್ದ ರಾಜಕೀಯ ನಾಯಕರು ಆಗಿನ ಆಡಳಿತ ಪಕ್ಷದ ಪ್ರಮುಖ ವ್ಯಕ್ತಿಗಳಾಗಿದ್ದರು ಎಂಬುದು ಪೊಲೀಸರ ಗಮನಕ್ಕೆ ಬಂದಾಗ ತನಿಖಾ ಅಧಿಕಾರಿಗಳು ಒಂದು ಹಂತದಲ್ಲಿ ಗೊಂದಲಕ್ಕೀಡಾಗಿದ್ದರು. ಡ್ರಗ್ ವಾಸನೆ ರಾಜಕೀಯ ಅಂಗಳಕ್ಕೆ ಬಡಿಯುತ್ತಿದ್ದಂತೆ ನಮಗೂ ಡ್ರಗ್ ಕೇಸ್ಗೂ ಯಾವುದೇ ಸಂಬಂಧವಿಲ್ಲ ಎಂದು ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ರು. ಇದು ಗುಟ್ಟಾಗೇನೂ ಉಳಿದಿಲ್ಲ. ಹೀಗೆ ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದ ಕೆಪಿ ಚೌಧರಿ ಇನ್ನಿಲ್ಲದಂತೆ ಸಾಲ ಮಾಡಿಕೊಂಡಿದ್ದ. ಮೋಜು ಮಸ್ತಿಗೆ ಬಿದ್ದು ಕೈಸಾಲ ಮಾಡಿಕೊಂಡಿದ್ದಲ್ಲದೆ ಬಿಲ್ಡರ್ಗಳಿಂದಲೂ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದುಕೊಂಡಿದ್ದ. ಅದು ಎಷ್ಟರ ಮಟ್ಟಿಗಿತ್ತೆಂದರೆ ಬಡ್ಡಿ ಕಟ್ಟೋದಕ್ಕೆ ಮತ್ತೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿತ್ತು. ಇನ್ನು ಕೆಪಿ ಚೌಧರಿ ಕುಟುಂಬದ ಬಗ್ಗೆ ಸಿಗೋ ಮಾಹಿತಿಯನ್ನ ಗಮನಿಸಿದ್ರೆ ಕೆಪಿ ಚೌಧರಿಯವರ ತಂದೆ 3 ವರ್ಷಗಳ ಹಿಂದೆ ನಿಧನರಾಗಿದ್ರು. ತಾಯಿ ರಾಯನ್ಪೇಟೆಯಲ್ಲಿ ತನ್ನ ಮತ್ತೊಬ್ಬ ಮಗನೊಂದಿಗೆ ವಾಸಿಸ್ತಾ ಇದ್ದಾರೆ. ಕೆಪಿ ಚೌಧರಿ ಈ ಹಿಂದೆ ಮದುವೆಯಾಗಿದ್ದು ಮೋಜು ಮಸ್ತಿಗೆ ಬಿದ್ದು ಸಾಲದ ಸುಳಿಯಿಂದ ಹೊರಬರಲಾಗದೆ ಪತ್ನಿ ಮತ್ತು ಒಬ್ಬ ಮಗನನ್ನ ತೊರೆದು ಬಾರದ ಲೋಕಕ್ಕೆ ತೆರಳಿದ್ದಾರೆ. ಆದರೆ ಓರ್ವ ವ್ಯಕ್ತಿ ಸತ್ತ ನಂತರ ಅದೆಂಥದ್ದೇ ಮನಸ್ತಾಪವಿದ್ದರೂ ಕರಗಿ ಹೋಗುತ್ತೆ ಅನ್ನೋದಕ್ಕೆ ಚೌಧರಿಯ ಸಹೋದರಿಯೇ ಕಾರಣ. ಯಾಕೆಂದರೆ ತನ್ನ ಅಣ್ಣ ಆತ್ಮಹತ್ಯೆ ಮಾಡಿಕೊಂಡಿರೋ ಸುದ್ದಿ ತಿಳಿತಾ ಇದ್ದಂತೆ ಅಣ್ಣ ಹಿಂದಿರುಗಿ ಬಾ ಎಂದು ನಟಿ ಸುರೇಖಾ ವಾಣಿಯವರ ಪುತ್ರಿ ಸುಪ್ರೀತಾ ಭಾವುಕರಾಗಿದ್ದಾರೆ. ಅಲ್ಲದೆ ತಮ್ಮ ಜೊತೆಗಿರುವ ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ನಾವು ನಿನ್ನನ್ನು ಶಾಶ್ವತವಾಗಿ ಮಿಸ್ ಮಾಡಿಕೊಳ್ಳುತ್ತೇವೆ ಅಣ್ಣ. ನನ್ನ ಕಷ್ಟಗಳನ್ನು ಯಾರಿಗೆ ಹೇಳಿಕೊಳ್ಳಬೇಕು? ನಿಮ್ಮ ಕಷ್ಟವನ್ನು ನಾನು ಕೇಳದಂತೆ ಮಾಡಿ ಹೋಗಿದ್ದೀರಾ ಅಣ್ಣ, ವಾಪಸ್ ಬಾ. ಈ ತಂಗಿ ನಿನಗಾಗಿ ಕಾಯುತ್ತಿದ್ದಾಳೆ. ನಾನು ಯಾವಾಗಲೂ ನಿನಗಾಗಿ ಇರುತ್ತೇನೆ. ನೀವು ಎಲ್ಲೇ ಇದ್ದರೂ ನೀನು ಟೈಗರ್. ಅಣ್ಣ, ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಪೋಸ್ಟ್ನಲ್ಲಿ ತನ್ನ ದುಃಖವನ್ನು ಹೊರಹಾಕಿದ್ದಾಳೆ. ಆದರೆ ಆತ್ಮಹತ್ಯೆಯ ಸುತ್ತ ಇದೀಗ ಹಲವಾರು ಅನುಮಾನಗಳು ಜೀವ ತಳೆದಿವೆ. ಅದೇನೆಂದರೆ ಮೋಜು ಮಸ್ತಿಗೆ ಬಿದ್ದಿದ್ದ ಚೌಧರಿ ನಟಿಯರೊಂದಿಗೆ ಸಂಬಂಧವನ್ನು ಹೊಂದಿದ್ದನೆಂಬ ಮಾತು ಟಾಲಿವುಡ್ ಅಂಗಳದಲ್ಲಿ ಹರಿದಾಡತೊಡಗಿದೆ. ಮಾತ್ರವಲ್ಲ, ದೈನಂದಿನ ಚಟುವಟಿಕೆಯಲ್ಲಿ ಪಾರ್ಟಿ ಆಯೋಜನೆ ಮಾಡೋದು, ಡ್ರಗ್ ಪಾರ್ಟಿ ಆಯೋಜಿಸಿ ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದ. ಇತ್ತೀಚೆಗಂತೂ ಸಾಲಗಾರರ ಕಾಟ ತಾರಕಕ್ಕೇರಿತ್ತು. ಆತನ ಮನೆಗೆ ಸಾಲಗಾರರು ತೆರಳಿ ಹಿಂಸೆ ನೀಡ್ತಾ ಇದ್ರು. ಹಾಗಾಗಿ ಹೆಂಡತಿ ಮತ್ತು ಮಗ ಈತನನ್ನ ಬಿಟ್ಟು ಬೇರೆ ಮನೆ ಮಾಡಿಕೊಂಡಿದ್ರು. ಆರ್ಥಿಕವಾಗಿ ನಷ್ಟ,
ಕುಟುಂಬದವರು ಕೈಬಿಟ್ಟಿದ್ದು ಸಾಲದಕ್ಕೆ ಮಾದಕ ವ್ಯಸನದ ಚಟದಿಂದ ಆತ್ಮಹತ್ಯೆಯೇ ಅಂತಿಮ ಎಂದರಿತು ಇಹಲೋಕ ತ್ಯಜಿಸಿದ್ದಾನೆ. ಅಂತೂ ಹೇಗೋ ಇರಬೇಕಾದವನು ಮತ್ತೇಗೋ ಇಲ್ಲವಾಗಿದ್ದು ನಿಜಕ್ಕೂ ದುರಂತವೇ ಸರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.